ನಮಸ್ಕಾರ, ಜೈ ಶ್ರೀರಾಮ್ ಎಲ್ಲರಿಗೂ. ನಾ ಇವತ್ತೆಲ್ಲ ಒಂದು ಸ್ಪೆಷಲ್ ಜಾಗ ಕೊಂಟೇನಿ. ಎಲ್ಲ ಅಂತ ಹೇಳಿ ನಿಮಗೆ ಮುಂದೆ ಗೊತ್ತಾಗ್ತೈತಿ. 7 ಗಂಟೆಗೆ ಅಂತ ಹೇಳಿ 8-9 ಆದ್ರೂ ಅಣ್ಣ ಬರ್ಲಿಲ್ಲ ಅಂತ ಅವ್ರ ಮನೆ ತನಕ ನಾವು ನಡ್ಕೊಂತ ಹೊಂಟಿದ್ದು. ಮುಂದೆ ಹೋಗೋಷ್ಟಿಗೆ ಅಣ್ಣ ಕಾರ್ ತಗೊಂಡ್ ಬಂದ. ಅಲ್ಲಿಂದ ತೇಜು ಮತ್ತೆ ಬಸವಣ್ಣ ಪಿಕ್ ಮಾಡಿ ನಮ್ಮ ಊರ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ, ವಿತ್ ಡಿವೋಷನಲ್ ಫೀಲ್. ಅಣ್ಣ ನಮಗಂತ 5 ಸ್ಟಾರ್ ಶಾಕರ್ ತಿಂದ ತಿನ್ಕೊಂತ ಹೋಗೋಷ್ಟಿಗೆ ತುಳಸಿಗಿರಿ ಆಂಜನೇಯನ ದೇವಸ್ಥಾನ ಬಂತು. ಆಂಜನೇಯನ ಎಲ್ಲಾ ಭಕ್ತರು ಕೂಡ ಈ ದೇವಸ್ಥಾನ ಗೊತ್ತಿರಾಕಬೇಕು, ಯಾಕಂದ್ರೆ ಅಷ್ಟು ಫೇಮಸ್ ಅದ. ಇಲ್ಲಿ ನಾವು ಶನಿವಾರ ಬಂದಿದ್ರಿಂದ ರಶ್ ಇತ್ತು, ಕ್ಯೂ ಹಚ್ಚಿ ದರ್ಶನ ತಗೊಂಡ್ವಿ. ದರ್ಶನ ತಗೊಂಡ್ ಹೊರ ಬರೋಷ್ಟಿಗೆ ನನ್ನ ಕಣ್ಣಿಗೆ ಬಿದ್ದಿದೆ ಏನಪ್ಪಾ ಅಂದ್ರ ಬಿಸಿ ಬಿಸಿ ಬಜ್ಜಿ. ಎಲ್ಲಿ ಬಜ್ಜಿ ನೋಡ್ತೇನ್ರ ಅಲ್ಲಿ ಮಾತ್ರ ನನ್ನ ಗಾಡಿ ಸ್ಟಾಪ್ ಆಗ್ಬಿಡ್ತೈತಿ ನೋಡ್ರಿ. ಅಣ್ಣ ನಮಗೋಸ್ಕರ ಬಿಸಿ ಬಿಸಿ ಬಜ್ಜಿ ಕಟ್ಕೊಂಡ್ ಬಂದ. ಅದನ್ನ ತಿನ್ಕೊಂತ ಬಾಗಲಕೋಟೆಗೆ ಬಂದ್ವಿ. ಅಲ್ಲಿ ಬಂದ ತಂಗಿನ ಪಿಕ್ ಮಾಡಿದ್ವಿ. ಅಲ್ಲಿಂದ ನಮ್ಮ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ. ಸ್ನಾಕ್ಸು ಅದು ತಿನ್ಕೊಂಡು ಜರ್ನಿ ಮಾಡತ್ತಿದ್ದು. ಬಟ್ ನಮ್ಮ ಜರ್ನಿಗೆ ಥ್ರಿಲ್ ಬಂದಿದ್ದೆಲ್ಲಪ್ಪ ಅಂದ್ರ ಮಳಿ ಬರಕ್ ಸ್ಟಾರ್ಟ್ ಆದಾಗ. ಹೈವೇ ರೋಡು, ಅದರಲ್ಲಿ ಮಳೆ, ಕೂಲ್ ಆಗಿರೋ ವೆದರು, ಕಾರಲ್ಲಿ ಸಖತ್ತಾಗಿರೋ ಮ್ಯೂಸಿಕ್, ವಿಂಡೋ ಸೀಟಲ್ಲಿ ಕೂತ್ಕೊಂಡು ಅದನ್ನ ಫೀಲ್ ಮಾಡ್ತಿದ್ರೆ ಆಹಾ ಸಖತ್ತಾಗಿತ್ತು. ಅದ್ರ ಜೊತೆಗೆ ರೋಡ್ ಸೈಡ್ ಇದ್ರು ಬಿಸಿ ಬಿಸಿ ಚಾ. ಇದೆಲ್ಲ ಕುಡ್ಕೊಂಡು ನಾನ್ ನೋಡ್ಬೇಕು ಅನ್ಕೊಂಡಿರೋ ಪ್ಲೇಸಿಗೆ ಬಂದೇ ಬಿಟ್ಟೆ. ಆಕ್ಚುಲಿ ಸುತ್ತಮುತ್ತ ಗುಡ್ಡಗಾಡು ಪ್ರದೇಶನ ನೋಡಿ ನನಗೆ ತುಂಬಾನೇ ರೋಮಾಂಚನ ಆಗ್ತಿತ್ತು ಅಂಡ್ ಥ್ರಿಲ್ ಆಗಿದ್ದೆ ಫುಲ್ ಯಾವಾಗ ಪ್ಲೇಸ್ ಬರುತ್ತೆ ಅಂತ. ಆಂಜನೇಯನ ಭಕ್ತರಿಗೆಲ್ಲ ಈ ಪ್ಲೇಸ್ ಯಾವ್ದು ಅಂತ ಪಕ್ಕ ಗೊತ್ತಿರುತ್ತೆ. ಯಾವ್ದು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್, ಜೈ ಆಂಜನೇಯ.